ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವೇಗ ನ್ಯೂಸ್ ಚಾನೆಲ್. ಇಂದಿನ ಈ ರಿಪೋರ್ಟ್ನಲ್ಲಿ ಒಂದು ವಿಶೇಷ ಸುದ್ದಿ. ಬನ್ನಿ ನೋಡೋಣ ಒಂದು ನೋಟ. ನಂದಿ ಬೆಟ್ಟದ ಮಂಜಿನ ವಾತಾವರಣ, ಮಳೆಯಲ್ಲಿ ಓಡುತ್ತಿರುವ ರನ್ನರ್ಸ್ ಮತ್ತು ಇಂದಿನ ಕಟನ್ ರೈಸರ್ ಕಾರ್ಯಕ್ರಮದ ತುಣುಕುಗಳು. ಬೆಂಗಳೂರಿನ ಸುಂದರ ಪ್ರವಾಸಿ ತಾಣ ನಂದಿ ಬೆಟ್ಟ ಈಗ ಮತ್ತೊಮ್ಮೆ ಮಾನ್ಸೂನ್ ರನ್ ಸಂಭ್ರಮಕ್ಕೆ ಸಜ್ಜಾಗಿದೆ. ದಕ್ಷಿಣ ಭಾರತದ ಏಕೈಕ ಹಿಲ್ ರನ್ ಎಂದೇ ಪ್ರಖ್ಯಾತಿ ಪಡೆದಿರುವ ದಿವ್ಯಶ್ರೀ ನಂದಿ ಮಾನ್ಸೂನ್ ರನ್ DNMR 2026 ರ ಎರಡನೇ ಆವೃತ್ತಿಯ ಪತ್ರಿಕಾಗೋಷ್ಠಿ ಇಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ವರ್ಷದ ಈ ರೋಚಕ ಓಟದ ಸ್ಪರ್ಧೆಯು ಆಗಸ್ಟ್ 9, 2026ರಂದು ನಂದಿ ಬೆಟ್ಟದ ಮಂಜಿನ ಹಾದಿಯಲ್ಲಿ ಜರುಗಲಿದೆ. ಮೇಘರಾಜನ ಮಳೆಯ ಸಿಂಚನ ಮತ್ತು ಮೋಡಗಳ ನಡುವೆ ಓಡುವ ಈ ಅನುಭವ ಕ್ರೀಡಾಪಟುಗಳಿಗೆ ಹಬ್ಬದಂತಿರಲಿದೆ. ದೊಡ್ಡ ಗುರಿ: ಕಳೆದ ವರ್ಷ 3,000 ಜನರು ಭಾಗವಹಿಸಿದ್ದರು. ಆದರೆ ಈ ಬಾರಿ ರಾಷ್ಟ್ರಮಟ್ಟದಿಂದ ಸುಮಾರು 6,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆಯಿದೆ. ಪರಿಸರ ಸ್ನೇಹಿ ಓಟ: ಇದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಮತ್ತು ಝೀರೋ ವೇಸ್ಟ್ ಕಾರ್ಯಕ್ರಮವಾಗಿದೆ. ಪರಿಸರ ಕಾಪಾಡಲು ಗ್ರೀನ್ ವಾರಿಯರ್ ಎಂಬ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶ್ವದರ್ಜೆಯ ಮಾನ್ಯತೆ: ಈ ರನ್ನಲ್ಲಿನ ಹಾಫ್ ಮ್ಯಾರಥಾನ್ ಮತ್ತು 10 ಕಿಲೋಮೀಟರ್ ವಿಭಾಗಗಳಿಗೆ ವರ್ಲ್ಡ್ ಅಥ್ಲೆಟಿಕ್ಸ್ ಪ್ರಮಾಣೀಕರಣ ಸಿಕ್ಕಿದೆ. ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಿವ್ಯಶ್ರೀ ಡೆವಲಪರ್ಸ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಇದು ಆರೋಗ್ಯ ಮತ್ತು ಪರಿಸರ ರಕ್ಷಣೆಯ ಸುಂದರ ಸಮನ್ವಯವಾಗಿದೆ. ಆಸಕ್ತರು ಇಂದೇ ಇವರ ಅಧಿಕೃತ ವೆಬ್ಸೈಟ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ಎಲ್ರಿಗೂ ನಮಸ್ಕಾರ. ಹೋದ ವರ್ಷ ನಾವು ಫಸ್ಟ್ ಎಡಿಷನ್ ನಂದಿ ಮಾನ್ಸೂನ್ ಹಿಲ್ ರನ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ದಿವ್ಯಶ್ರೀ ಆವಾಗ ಮೇನ್ ಸ್ಪಾನ್ಸರ್ ಇದ್ದರು. ಈ ವರ್ಷ ಕೂಡ ದಿವ್ಯಶ್ರೀ ಅವರು ಮೇನ್ ಸ್ಪಾನ್ಸರ್ ಇದ್ದಾರೆ. ಕರ್ನಾಟಕ ಸರ್ಕಾರದಿಂದ ಪವರ್ಡಿಂದ ನಾವು ಕೂಡ ಸ್ವಲ್ಪ ದುಡ್ಡು ಹಾಕ್ತಾ ಇದ್ದೀವಿ. ನಾವು ಬೇರೆ ಬೇರೆ ಕೆಲಸಗಳಿಗೆ, ಬೇರೆ ಬೇರೆ ಅಥ್ಲೆಟಿಕ್ ಇವೆಂಟ್ಸಿಗೆ ನಾವು ದುಡ್ಡು ಕೊಡ್ತೀವಿ. ಇದಕ್ಕೆ ಕೂಡ ನಾವು ಪವರ್ ಮಾಡಿದ್ದೀವಿ, ಇದಕ್ಕೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಜೊತೆಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಮಾನ್ಸೂನ್ ಹಿಲ್ ಭಾಳ ಯುನೀಕ್ ಇದೆ. ಬೇರೆ ಈ ದೇಶದಲ್ಲಿ ಬೇರೆ ಒಂದೇ ಒಂದು ರನ್ ಇದೆ. ಎಲ್ಲಿ ಸತಾರಾದಲ್ಲಿ ಒಂದೇ ಒಂದು ಇದೆ. ಇದು ಸೆಕೆಂಡ್ ರನ್ ಇದೆ. ಸೊ ಇದು ಕರ್ನಾಟಕದ್ದು ಮತ್ತು ಬೆಂಗಳೂರದ್ದು ಐಕಾನಿಕ್ ರನ್ ಆಗತ್ತೆ ಅಂತ ನಾನು ಭಾವಿಸುತ್ತೇನೆ. ಇದು ಪ್ರತಿ ವರ್ಷ ಆಗತ್ತೆ. ಇದು ಒಂದು ವರ್ಷ ಅಲ್ಲ, ನೆಕ್ಸ್ಟ್ ಇಯರ್ ಯಾವಾಗಲೂ ಆಗ್ತಾ ಇರ್ತದೆ. ಇದು ಸೆಲ್ಫ್ ಸಸ್ಟೈನಿಂಗ್ ಮಾಡುವುದು ಅಂತ ನಮ್ಮ ಧ್ಯೇಯ ಇದೆ. ಯಾಕೆಂದರೆ ಇದು ಸಶಕ್ತ ಕರ್ನಾಟಕ ಅಂತ ಈ ವರ್ಷ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಇದಕ್ಕೆ ಘೋಷಿಸುತ್ತಾರೆ. ಅವರು 4 ಜಿಲ್ಲೆಗಳಲ್ಲಿ ಅದು ದೊಡ್ಡ ರನ್ ಮಾಡ್ತೀವಿ ಮತ್ತು 10 ಜಿಲ್ಲೆಗಳಲ್ಲಿ ಸಣ್ಣ ರನ್ ಮಾಡ್ತೀವಿ. ಸೊ ಸಶಕ್ತ ಕರ್ನಾಟಕದಲ್ಲಿ ನಾವು ಮ್ಯಾರಥಾನ್ ರನ್ ಮಾಡುವುದು ಮತ್ತು ಪಬ್ಲಿಕ್ಕಿಗೆ ಮತ್ತು ಸಿಟಿಸನ್ಸಿಗೆ ಒಳ್ಳೆ ಆರೋಗ್ಯ ಇರಲಿ, ಆ ದಿಕ್ಕಲ್ಲಿ ಕರ್ನಾಟಕ ಸರ್ಕಾರ ನಾವು ಮುಂದೆ ಬಂದಿದ್ದೀವಿ ನಾವು. ಸೊ ಇದಕ್ಕೋಸ್ಕರ ಮಾನ್ಸೂನ್ ಹಿಲ್ ರನ್ ಇಸ್ ಒನ್ ಆಫ್ ದ್ಯಾಟ್. ಮೇನ್ ಕಾಸ್ ಸಶಕ್ತ ಕರ್ನಾಟಕ. ಎಲ್ಲ ಕನ್ನಡಿಗರು ಸಶಕ್ತಿ ಇರಬೇಕು, ಹೊರಗಡೆಯಿಂದ ಬರೋರು ಸಶಕ್ತಿ ಇರಬೇಕು, ನಮ್ಮ ದೇಶವಾಸಿಗಳು ಎಲ್ಲ ಸಶಕ್ತಿ ಇರಬೇಕು, ಹೆಲ್ದಿ ಇರಬೇಕು, ಫಿಟ್ ಇರಬೇಕು. ಆ ದಿಕ್ಕಲ್ಲಿ ನಾವು ಇದು ರನ್ ಮಾಡ್ತಾ ಇದ್ದೀವಿ. So good evening everybody. Excited to unveil the second edition of the Divyashree Nandi Hills Monsoon Run. We hope to see everybody at the starting line on 9th August 2026, and we hope to continue doing this each and every year, building active and conscious living communities, welcoming you into our parks as well as our communities, and also making sure that the communities that we are building are healthy, are built around something sustainable and respecting the natural ecosystem already present there. We are proud to support the Sashakta Karnataka initiatives and being part of the Divyashree Nandi Hills Monsoon Run. Participating. So last year we had 3,000 runners, and this year we are welcoming 5,000 runners to the starting line. So we have been planning for this run for so many years, and because of help from DYS, Government of Karnataka, last year we could do it. This is meeting of the fitness, the nature and the beautiful climate, which is very, very unique to Nandi Hill. Beautiful mountains, beautiful clouds, and that was the idea. It's very tough event, but it's also very, very interesting event. And this year we are going to look at least 5,000 runners joining us, and this is becoming India's topmost event. And in next 3-4 years, this will become
world's one of the most prominent events. So the registrations are now open and it is available on our website dnmr.in, and it's a 10 kilometers, 21 kilometers, and we will make sure that no vehicle will be on the road on the day when you are going to run. All runners are celebrities. So see you all on 9th August 2026.